ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಯಾಗ್ತಾ ಇದೆ. ಇದರ ನಡುವೆ ಇದೀಗ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನಿಂದಲೂ ಕೂಡ ಇದ್ದಂತಹ ಬಹುದೊಡ್ಡ ಅನುಮಾನ ಆರೋಪ ಏನಂದ್ರೆ ಧರ್ಮಸ್ಥಳದ ಸುತ್ತಮುತ್ತ ಸಾಕಷ್ಟು ಅಸಹಜ ಸಾವಾಗ್ತಾ ಇದೆ ಎನ್ನುವಂತಹ ಆರೋಪ ಇತ್ತು. ಇದಕ್ಕೆ ಪೂರಕವಾಗುವಂತಹ ಸಾಕ್ಷಿ ಆಧಾರ ಯಾವುದೂ ಕೂಡ ಲಭ್ಯವಾಗ್ತಾ ಇರಲಿಲ್ಲ. ಈತ ಆ ಆರೋಪಕ್ಕೆ ಪೂರಕ ಎನ್ನುವಂತೆ ಅನಾಮಿಕ ವ್ಯಕ್ತಿ ದಿಢೀರಂತ ಪ್ರತ್ಯಕ್ಷವಾಗಿ ಸುಟ್ಟು ಹೂಳಲ್ಪಟ್ಟ ಅನುಮಾನಾಸ್ಪದ ಸಾವುಗಳಿಗೆ ನೂರಾರು ಶವಗಳ ಬಗ್ಗೆ ಹೇಳಿಕೆ ಕೊಟ್ಟು ಇದೆಲ್ಲವನ್ನು ಕೂಡ ನಾನು ಬಿಚ್ಚಿಡೋದಕ್ಕೆ ಸಿದ್ಧ ಇದ್ದೀನಿ ಅಂತ ಪ್ರತ್ಯಕ್ಷವಾಗಿದ್ದ. ಸಾಕಷ್ಟು ಹೆಣೆಗಳನ್ನ ಸ್ವತಃ ನಾನೇ ಹೂತು ಹಾಕಿದ್ದೇನೆ, ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಪೊಲೀಸರ ಮುಂದೆ ಶರಣಾಗೋದಕ್ಕೆ ರೆಡಿ ಇದ್ದೇನೆ ಅಂತ. ಅಷ್ಟು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಹೂತಂತಹ ಜಾಗವನ್ನು ಕೂಡ ನಾನೇ ತೋರಿಸ್ತೇನೆ ಎನ್ನುವ ರೀತಿಯಲ್ಲಿ ಒಂದು ಪತ್ರ ಬರೆದಿದ್ರು. ಇದರ ನಡುವೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಈಗ ಈ ಸುದ್ದಿ ಸಾಕಷ್ಟು ಬಲಿಷ್ಠಗೊಳ್ತಾ ಇದೆ. ಕರ್ನಾಟಕದ ಟಿವಿ ಚಾನೆಲ್ಗಳನ್ನು ಬಿಟ್ಟು ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇದೆ. ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಆದರೆ ಎಲ್ಲದಕ್ಕೂ ಮುಖ್ಯವಾಗಿ ಆ ಅನಾಮಿಕ ವ್ಯಕ್ತಿ ದೂರು ಕೊಟ್ಟ ನಂತರ ಏನಾಗ್ತಾ ಇದೆ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.